ಇಲ್ಲ ಅಂದರೆ ಆ ಹೋರಾಟವನ್ನು ನಿಮ್ಮ ಮನೆಗಳ ಮುಂದೆ ನೀವು ಯಾರ್ಯಾರು ಹೇಳಿಕೆ ಕೊಟ್ಟಿದ್ದೀರಿ ಅವ್ರ ಮನೆಗಳ ಮುಂದೆ ಬಂದು ನಾವು ಹೋರಾಟ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಎರಡನೇದು, ಮಾನ್ಯ ಕುಮಾರಸ್ವಾಮಿಯವರು ಮಾನ್ಯ ಅಮಿತ್ ಶಾ ಅವ್ರಿಗೂ ಒಂದು ಪತ್ರ ಬರೀತಾರೆ. ಇಲ್ಲಿದೆ ನೋಡಿ, 29/2024 29 ಸೆಪ್ಟೆಂಬರ್ 2024 ಒಂದು ಪತ್ರವನ್ನು ಬರೀತಾರೆ. ಯಾರಿಗೆ? ಅಮಿತ್ ಶಾ ಅವರಿಗೆ, ಯೂನಿಯನ್ ಹೋಮ್ ಮಿನಿಸ್ಟ್ರಿಗೆ ಒಂದು ಪತ್ರ ಬರೀತಾರೆ. 3 ಪುಟದ್ದು ಒಂದು ಪತ್ರ, ಎರಡು ಪೇಜ್ದು ಒಂದು ಪತ್ರ ಇದೆ. ಕುಮಾರಸ್ವಾಮಿ ಅವರು ಸೈನ್ ಮಾಡಿರುವಂಥದ್ದು. 29/9/2024 ಪತ್ರ ಬರೀತಾರೆ. ಏನು ಹೇಳ್ತಾರೆ ಅಂದರೆ, ಜಸ್ಟ್ ಮಾತ್ರ ಹೇಳ್ತೀನಿ. ವೈಲ್ ಆನ್ ದಿಸ್ ಸಬ್ಜೆಕ್ಟ್ ಐ ಹ್ಯಾಡ್ ಪ್ರೆಸೆಂಟೆಡ್ ದಿ ಕರಪ್ಷನ್ allegations and extortionist tendencies of an IPS officer. Corruption, allegations and extortionist tendency of an IPS officer, M. Chandrasekhar, currently functioning as ADGP, SIT in the Karnataka Lokayukta. This officer with unprecedented arrogance has written a letter and circulated to the media as a response to my press conference, which is per se abusive. I don't mind his abuse because his twisted tongue has relayed many terrible lies over the years now and is completely in tune with Chief Minister Siddaramaiah and his defense team ಅಂತ ಬರೀತಾರೆ. I am sure you understand the dangerous implications of what I am trying to state in this letter. It may be imperative for central agencies to take over the investigation against Sri Siddaramaiah, and such a case should be made out in the court and before the competent authorities. ನೋಡಿ, ಇಲ್ಲಿ ಬರೀತಾರೆ ಅವರು. I am sure you understand the dangerous implications of what I am trying to state in this letter. It may be imperative for central agencies like ED to take over the investigation against Sri Siddaramaiah and such a case should be made out in the court and before the competent authorities. It is similar set of senior police officers totally aligned with the regime who have clandestinely provoked cases against NDA ministers and BJP functionaries. One such FIR related to the electoral bonds issue has been in the news currently. The nexus of these police officers with Congress leaders deserves to be probed. ಇವರು ಸೆಂಟ್ರಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಯವರು ನೀವು ಟೇಕ್ ಓವರ್ ತಗೋಬೇಕು ಈ ವಿಚಾರವನ್ನು, ಈ ಕೇಸನ್ನು ಅಂತ ಪತ್ರವನ್ನು 29/9/2024 ಬರೀತಾರೆ. ಅವತ್ತೇನೆ ಸ್ನೇಹಮಯಿ ಕೃಷ್ಣರವರು ಇವ್ರಿಗೆ ಯಾರು ಡ್ರಾಫ್ಟ್ ಮಾಡಿಕೊಟ್ಟಿದ್ರು ಪತ್ರವನ್ನು, ಸೇಮ್ ಪರ್ಸನ್ ಡ್ರಾಫ್ಟೆಡ್ ಆ್ಯಂಡ್ ಗಿವನ್ ಟು ಸ್ನೇಹಮಯಿ ಕೃಷ್ಣ, ಸೇಮ್ ಲ್ಯಾಂಗ್ವೇಜ್. ಬನ್ನಿ ಸರ್, ಸ್ನೇಹಮಯಿ ಕೃಷ್ಣ ಆಲ್ಸೋ ಸೇಮ್ ಪರ್ಸನ್ ಡ್ರಾಫ್ಟಿಂಗ್ ಈಸ್ ಬೀಂಗ್ ಡನ್. ಅವತ್ತೇ ಬರೀತಾರವರು ಇಮೇಲಲ್ಲಿ. 30ನೇ ತಾರೀಕು ECR ಫೈಲ್ ಆಗುತ್ತೆ, FIR ಫೈಲ್ ಆಗುತ್ತೆ. ಯಾರು? ED ಅವರು FIR ಫೈಲ್ ಮಾಡ್ತಾರೆ. ಕೂತ್ಕೊಳ್ರಿ, ಯಾಕೆ FIR ಫೈಲ್ ಮಾಡ್ತಾರೆ? ಯಾರು? ED ಅವರು. ಅಲ್ಲೇ ಕೂತ್ಕೊಳ್ಳಪ್ಪ. FIR ಫೈಲ್ ಮಾಡಿ, ಏನಕ್ಕೆ FIR ಫೈಲ್ ಮಾಡಿದ್ದಾರೆ, ಯಾವ ಕೇಸ್ ಆಧಾರದ ಮೇಲೆ FIR ಫೈಲ್ ಮಾಡಿದ್ದಾರೆ, ಯಾರು ರೆಫರ್ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಕುಮಾರಸ್ವಾಮಿಯವರ ಲೆಟರ್ ಆಧಾರದ ಮೇರೆಗೆ FIR ಫೈಲ್ ಮಾಡಿದ್ದೀರಾ ನೀವು? ಇಟ್ ಲುಕ್ಸ್ ವೆರಿ ಕ್ಲಿಯರ್ಲಿ ಕುಮಾರಸ್ವಾಮಿ ಹ್ಯಾಸ್ ರಿಟರ್ನ್ ಎ ಲೆಟರ್. ಸೆಂಟ್ರಲ್ ಏಜೆನ್ಸಿ ಶುಡ್ ಟೇಕ್ ಓವರ್ ದಿಸ್ ಕೇಸ್. ಪೊಲೀಸ್ನವರು ಇನ್ ಕೊಲ್ಯೂಷನ್ ವಿತ್ ಸಿದ್ದರಾಮಯ್ಯನವರು ಅಡಿನಲ್ಲಿರುವಂಥದ್ರಿಂದ ನೀವು ಇದರಲ್ಲಿ ತನಿಖೆ ಮಾಡೋಕ್ಕಾಗಲ್ಲ ಅಂತ ಒಂದು ಪತ್ರ ಬರೆದು ಅವತ್ತೇನೆ ಈ ಸ್ನೇಹಮಯಿ ಕೃಷ್ಣನು ಸೇಮ್ ಲ್ಯಾಂಗ್ವೇಜಲ್ಲಿ ಬರೀತಾರೆ. ಯಾವುದು ಆಧಾರನೇ ಇಲ್ಲ, ತನಿಖೆ ನಡೀತಾ ಇದೆ, ಕೋರ್ಟ್ ಆದೇಶ ಇದೆ, ಲೋಕಾಯುಕ್ತ ತನಿಖೆ. ಲೋಕಾಯುಕ್ತ ಇಸ್ ನಾಟ್ ಕಮಿಂಗ್ ಅಂಡರ್ ಗೌರ್ಮೆಂಟ್ ಆಫ್ ಕರ್ನಾಟಕ. ಬೇಸಿಕ್ ಕಾಮನ್ ಸೆನ್ಸ್ ಕುಮಾರಸ್ವಾಮಿಯವರು ಅರ್ಥ ಮಾಡ್ಕೋಬೇಕು. ಯೂನಿಯನ್ ಮಿನಿಸ್ಟರ್ ಆಗಿದ್ದೀರಿ ನೀವು. ಇಟ್ ಇಸ್ ಇಂಡಿಪೆಂಡೆಂಟ್ ಏಜೆನ್ಸಿ, ಇಟ್ ಇಸ್ ಇಂಡಿಪೆಂಡೆಂಟ್ ಬಾಡಿ. ಲೋಕಾಯುಕ್ತ, ಲೋಕಪಾಲ್, ದೇರ್ ಆಲ್ ಇಂಡಿಪೆಂಡೆಂಟ್ ಬಾಡೀಸ್.
they are functioning and on their own.